अभी मैं पीछे हूँ। मैडम थोड़ा सा तो भाई कैमरा डाउन करो भाई थोड़ा। कैमरा कहाँ से डाउन करो भाई थोड़ा। दो वर्कर्स का बुलाओ। दो वर्कर्स गौतम भाई पीछे को बोर्ड ಮೊಬೈಲ್ ಹಿಂದೆ ಸರ್ ಪ್ಲೀಸ್ ಸರ್ ಮೊಬೈಲ್ सर मोबाइल सर प्लीज सर इसमें जो काम किया लोगों ने कुछ लेडीज को बुलाओ तीनों लेडीज को बुलाओ विद्या 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 बैठो 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 जिसका वही लोग आगे रहेंगे आपको कैसे सर ಒಂಚೂರು ಹಿಂದೆ ಇರ್ತೀರಿ ಮೊಬೈಲ್ ರಾಸ್ತಾ ಕಿಲ್ಲ कीजिए ये उधर जाएंगे थोड़ा सा योर एक्सपीरियंस ऑफ वर्किंग वीडियोस को ले लो उधर देखो यहां के तो बन जाएंगे वहां पे redesign the car body also and the car body does not meet the 5%. Our car body meets the crash worthiness. And as per Indian Code of Conduct, this entire train meets the fire standards of hazard level. That is the highest hazard level of the fire. So that means all the non-metallic items which we have used does not catch fire. They will only burn and run. What is this material? This is phenolic. बुला नहीं रहे पॉली चलिए आप लोग आगे पॉली लगा रहे हैं सर जीएम फॉर द दिस इज ऑल एल्यूमिनियम स्टील सर भाई इधर खाली कीजिए उधर खाली कीजिए मीडिया इधर से जाएगा बाहर वहाँ जाएगा बाहर कीजिए पूरा खाली कीजिए उधर ऐसा जाएगा सर अभी ऐसा सर आप भी बढ़ाइए कैमरे हैं सर भाई इधर से जाने के लिए रास्ता बनाओ सर इधर से जाने के लिए रास्ता बनाओ चलो चलो ಯಾವುದು ಆನ್ ಮಾಡಕ್ಕೆ ಹೋಗ್ಬಿಡಿ ನಡೆಯೋದಕ್ಕೆ ಕಷ್ಟ ಓಕೆ ಓಕೆ ಅದು ಮಾತ್ರ ತೋರಿಸ್ತದೆ ಸದ್ಯಕ್ಕೆ ಯಾವುದು ಉಪಾಗಿಲ್ಲ ಇಲ್ಲ ಪರ್ಟಿಕ್ಯುಲರ್ ವರ್ಷಾಂತಕ್ಕೆ ಒಂದೇ ರೈಲು ಭಾರತ ಸ್ಲಿಪ್ಪರ್ ಈ ಒಂದು ರೈಲು ಸೇವೆಯನ್ನು ಆರಂಭಿಸುತ್ತೆ. ಸೊ ರೈಲ್ನ ವಿಶೇಷತೆ ಏನು ಅಂತ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಒಳಭಾಗದಲ್ಲಿ ಯಾವ ರೀತಿ ವಿಶೇಷತೆಗಳನ್ನು ಹೊಂದಿದೆ ಅಂತ ಪ್ರಮುಖವಾಗಿ ನೋಡ್ಬೋದು. ಒಂದು ಯಾವ ರೀತಿಯಾಗಿ ವಿಭಿನ್ನವಾಗಿ ಈ ಒಂದು ರೈಲ್ನ ಮಾಡಲಾಗಿದೆ. ಪ್ರಮುಖವಾಗಿ ಬೆಂಗಳೂರಿನ BEL ಈ ಒಂದು ಇಲ್ಲಿ ರೈಲ್ನ ನಿರ್ಮಾಣ ಮಾಡಲಾಗಿದೆ. ಸೊ ಬಹುತೇಕ ಭಾರತದ ಹಿರಿಮೆಯ ಒಂದೇ ಭಾರತ ರೈಲು ಇದು ನೋಡ್ಬೋದು. ಒಂದಿಷ್ಟು ವಿಭಿನ್ನತೆಯನ್ನು ಒಳಗೊಂಡಿದೆ. ಏನೆಲ್ಲ ವಿಶೇಷತೆಗಳನ್ನು ಒಳಗೊಂಡಿದೆ ಅಂತ ನೋಡ್ತಾ ಹೋದರೆ ಮೊಬೈಲ್ ಚಾರ್ಜರ್ಗಳ ಹೋಲ್ಡರ್ಗಳ ಪಾಯಿಂಟ್ ಇದೆ. ಸ್ನ್ಯಾಕ್ಸ್ ತಿನ್ನೋಕೆ ಟೇಬಲ್ಗಳ ಅಳವಡಿಕೆ ಇದೆ. ಸೊ AC ಕೋಚ್ ಆಗಿರೋದ್ರಿಂದ ಸೊ ಬಹುತೇಕ ಯಾವ ರೀತಿಯಾಗಿ LED ಲೈಟ್ಗಳನ್ನು ಕೂಡ ಅಳವಡಿಕೆಯನ್ನು ಮಾಡಲಾಗಿದೆ. ಇನ್ನು ಅಪಘಾತ ನಿಯಂತ್ರಣಕ್ಕೆ ಕವಚಗಳನ್ನು ಹೊರಭಾಗದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಉಕ್ಕಿನಿಂದ ಈ ಒಂದು ಕೋಚ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಬಹುತೇಕ ಬೆಂಕಿ ಅವಘಡ ಸೇರಿದಂತೆ ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಗಂಟೆಗೆ 160 ಕಿಲೋಮೀಟರ್ ಈ ಒಂದು ರೈಲ್ ತನ್ನ ವೇಗವನ್ನು ಹೆಚ್ಚಿಸುತ್ತೆ. ದೃಶ್ಯದಲ್ಲಿ ನೋಡ್ಬೋದು ತುಂಬ ಹೈಟೆಕ್ ಆಗಿ ಈ ಒಂದು ಟ್ರೈನ್ನ ಮಾಡಲಾಗಿದೆ. ಬಹುತೇಕ ಒಂದು ಮಾಡಿಫೈ ಟ್ರೈನ್ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ಬೋದು. ಸೊ ಇದೇನಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. ಏನಿದು, ಏನಕ್ಕೆ ಯೂಸ್ ಆಗುತ್ತೆ? ಇದು ಪ್ಯಾಂಟ್ರಿ ಏರಿಯಾ. ಎಲ್ಲ ಪ್ರಯಾಣಿಕರಿಗೆ ಏನೇನು ಅವಶ್ಯಕತೆಗಳು ಬೇಕು ಅವರ ಪ್ರಯಾಣಕ್ಕಾಗಿ ಆ ಎಲ್ಲ ಅವಶ್ಯಕತೆಗಳನ್ನು ಇಲ್ಲಿ ನಾವು ಪೂರೈಸಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಇದು ಹಾಟ್ ಓವನ್ ಥರ ವರ್ಕ್ ಆಗುತ್ತೆ. ಕೆಲವೊಂದು ಎಲ್ಲಿ ಡೆಸಿಗ್ನೇಟೆಡ್ ಸ್ಟೇಷನ್ಗಳಲ್ಲಿ ಫುಡ್ಡು ಇದಕ್ಕೆ ಆಹಾರ ಇಲ್ಲಿ ಲೋಡ್ ಮಾಡೋಕ್ಕಾಗುತ್ತೆ. ಇದು ಆಮೇಲೆ ಎಲ್ಲ ಪ್ರಯಾಣಿಕರಿಗೂ ಅವರಿಗೆ ಅವಶ್ಯಕತೆಗೆ ಅನುಗುಣವಾಗಿ ಸರ್ವಿಸ್ ಆಗುತ್ತೆ. ಈ 3 ಯೂನಿಟ್ಗಳು ಕೂಡ ಫುಡ್ಡನ್ನು ಹೀಟ್ ಮಾಡೋದಕ್ಕೋಸ್ಕರವಾಗಿ ಬಳಸ್ತಾ ಇದ್ದೀವಿ. ಟ್ರೈನಲ್ಲಿ ಇರುವಂತಹ ಫುಡ್ಗಳನ್ನು ಹೀಟ್ ಮಾಡಿ ಹೌದು, ಎಲ್ಲ ಹೀಟ್ ಮಾಡಿ ಎಲ್ಲ ಪ್ಯಾಸೆಂಜರ್ಸ್ಗಳಿಗೆ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಇದು ಬಾಟಲ್ ಕೂಲರು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ವಾಟರ್ನ ಕೂಲ್ ಮಾಡೋದಕ್ಕೆ ಮತ್ತು ಜ್ಯೂಸ್ ಬಾಟಲ್ಗಳನ್ನೆಲ್ಲ ಕೂಲ್ ಮಾಡೋದಕ್ಕೋಸ್ಕರವಾಗಿ ಇದನ್ನು ಬಳಸ್ತೀವಿ. ಇದು 2-3 ಯೂನಿಟ್ ಇದೆ ಈ ಥರ.
ಮತ್ತು ಇಲ್ಲಿ ನಿಮಗೆ ಒಂದು ಡೀಪ್ ಫ್ರೀಸರ್ ಅಂತ ಹೇಳಿ ಒಂದು ಅಡಿಷ್ನಲ್ ಇಲ್ಲಿ ಕೊಟ್ಟಿರ್ತೀವಿ. ಇಲ್ಲಿ ಐಸ್ ಕ್ರೀಮ್ ಕಪ್ಗಳು ಮತ್ತು ಇದನ್ನೇನಿರುತ್ತೆ ಇಲ್ಲಿ ನೀವು ಮುಟ್ಟು ನೋಡ್ಬೋದು. ಟೆಂಪರೇಚರ್ ಇದು -8 ಡಿಗ್ರಿ ತನಕನೂ ಹೋಗುತ್ತೆ. ಹೀಗಾಗಿ ಇಲ್ಲಿ ಐಸ್ ಕ್ರೀಮ್ ಕಪ್ಗಳನ್ನ ಇಡೋದಕ್ಕೆ ಸೆಪ್ರೇಟ್ ಒಂದು ಕ್ಯಾಬಿನ್ ಥರ ಪ್ರೊವೈಡ್ ಮಾಡಿದ್ದೀವಿ. ಅಂದರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾವು ಇಲ್ಲಿ ಸಪ್ಲೈ ಆಗೋ ವಾಟರ್ ಏನು ಸಪ್ಲೈ ಆಗುತ್ತೆ ಅಥವಾ ಏನು ಬಳಸ್ತಾರೆ ಟ್ರೈನಲ್ಲಿ, ಇದು ಕಂಪ್ಲೀಟ್ಲಿ RO ಯೂನಿಟ್ ಇದೆ. ಯಾರು ಪ್ರಯಾಣಿಕರು ಏನು ಬಳಸ್ತಾರೆ ಅವರಿಗೆ ಪರಿಶುದ್ಧವಾದ 100% ಪರಿಶುದ್ಧ ನೀರು ಸಿಗುತ್ತೆ. RO ಯೂನಿಟ್ ಮತ್ತು ಇಲ್ಲಿ ಬಾಯ್ಲರ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಯಾರಿಗಾದ್ರೂ ಬಿಸಿನೀರಿನ ಅವಶ್ಯಕತೆ ಬಿದ್ದಲ್ಲಿ ಅವ್ರು ಎರಡು ಬರುತ್ತೆ, ಎರಡನ್ನೂ ಇಲ್ಲಿ ಬಳಸ್ಕೋಬೋದು ಅವರು. ಸರ್, ಇನ್ನು ಅಗ್ನಿ ಅವಘಡಗಳಾಯಿತು ಮತ್ತು ಉಕ್ಕಿನ ಕೋಚ್ ಕವಚವನ್ನು ಹೊಂದಿದೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಈ ಟ್ರೈನನ್ನು ತುಂಬ ಸಫಿಸ್ಟಿಕೇಟೆಡ್ ಆಗಿ ಮಾಡಲಾಗುತ್ತೆ. ಇದನ್ನು ಎಲ್ಲ ಯುರೋಪಿಗ ಗುಣಮಟ್ಟ ಏನು ಹೇಳ್ತಾರೆ ಒಂದು ಸ್ಟ್ಯಾಂಡರ್ಡ್ ಬರುತ್ತೆ, EN 45545 ಅಂತ ಹೇಳಿ. ಆ ಅನುಗುಣಕ್ಕೆ ತಕ್ಕನಾಗೆ ಇದನ್ನು ತಯಾರಿಸಲಾಗಿದೆ. ಇದು ಒಂದು ಉತ್ತಮ. ಮತ್ತು ಎಲ್ಲ ಕೋಚ್ಗಳಲ್ಲೂ ಅವಶ್ಯಕತೆ ಇರೋ ತನಕ ಫೈರ್ ಎಕ್ಸ್ಟಿಂಗ್ವಿಷರ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದನ್ನು ಅವಶ್ಯಕತೆ ಬಿದ್ದಲ್ಲಿ ಭಾಳ ಸುಲಭವಾಗಿ ಇದನ್ನು ಕೂಡ ಬಳಸ್ಬೋದು. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ದಯವಿಟ್ಟು ಈ ಕಡೆ ಬನ್ನಿ ಸ್ವಲ್ಪ. ಇಲ್ಲಿ ನೋಡಿದಾಗ ನೀವು ಇದು ಗಾರ್ಬೇಜ್ ಕಾಂಪ್ಯಾಕ್ಟರ್ ಅಂತ ಹೇಳಿ ಇಲ್ಲಿದೆ. ಇದು ಸೆನ್ಸರ್ ಮೂಲಕ ವರ್ಕ್ ಆಗುತ್ತೆ. ಇಲ್ಲಿ ವರ್ಕ್ ಮಾಡಿದ ಇಲ್ಲಿ ಏನೇ ನಾವು ಪೇಪರ್ ಪ್ಲೇಟ್ಸ್ ಆಗಿರ್ಬೋದು, ಡ್ರೈ ಕಪ್ಸ್ ಆಗಿರ್ಬೋದು, ಏನೇನು ಹಾಕಿದಾಗ ಇದು ಕಂಪ್ರೆಸ್ ಮಾಡಿಬಿಟ್ಟು ನಮಗೆ ಅದನ್ನು 200 ಲೀಟ್ರ್ ತನಕ ಇದನ್ನು ಇಲ್ಲಿ ಕೆಪಾಸಿಟಿ ಇದೆ ಅದಕ್ಕೆ. ಅದನ್ನು 30 ಲೀಟ್ರಿಗೆ ಅದನ್ನು ಕಂಪ್ರೆಸ್ ಮಾಡಿ ನಮಗೆ ಕೊಡುತ್ತೆ. ಮತ್ತು ಎಲ್ಲಿ ಡೆಸಿಗ್ನೇಟೆಡ್ ಸ್ಟೇಷನಲ್ಲಿ ಅದನ್ನು ಆಚೆ ತೆಗೆದುಬಿಟ್ಟು ನಾವು ಬೇರೆ ಕಡೆ ಡಿಸ್ಪೋಸ್ ಮಾಡ್ತೀವಿ. ಎಷ್ಟು ಸ್ಪೀಡ್ ಈ ಟ್ರೈನ್ ಓಡುತ್ತೆ ಅಂತ ಇವಾಗ ಈಗ ನಮ್ಮದು ಒಂದು 140 to 160 kmph ತನಕ ಇದೆ, ರೆಕಮೆಂಡೆಡ್ ಇದೆ. ಇದಕ್ಕೆ ಮುಂದೆ ಇನ್ನೂ CMRS ಎಲ್ಲ ಟೆಸ್ಟಿಂಗ್ ಆಗಬೇಕು ಮತ್ತು ಇನ್ನೂ ಮೇನ್ ಲೈನಲ್ಲಿ ಟೆಸ್ಟಿಂಗ್ ಆಗಬೇಕು. ಅದ ನಂತರ ಅವರು ಅದನ್ನು ಏನಿದೆ ಅದರದ್ದು ವೇಗನ ಅವ್ರು ನಿರ್ಧರಿಸ್ತಾರೆ. ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರೆ. ತಮ್ಮ ಪರಿಚಯ? ಹರೀಶ್ ಅಂತ ಹೇಳಿ, AGM ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ R&D ಬೆಂಬಲ ಲಿಮಿಟೆಡ್. ನೋಡಿದ್ರಲ್ಲ, ಬಹುತೇಕ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ವರ್ಷಾಂತಕ್ಕೆ ಈ ಒಂದು ರೈಲು ಸೇವೆಯನ್ನು ಆರಂಭಿಸುತ್ತೆ ಅಂತ ಈಗಾಗಲೇ ಸಚಿವರು ಕೂಡ ಹೇಳಿದ್ದಾರೆ. ಇನ್ನು ವಾಶ್ರೂಮ್ ಕೂಡ ತೋರಿಸ್ತಾ ಹೋಗ್ತೀನಿ, ಎಷ್ಟು ಹೈಟೆಕ್ ಆಗಿ ಮಾಡಿದ್ದಾರೆ ಅಂತ. ಬಹುತೇಕ ವಾಶ್ರೂಮನ್ನು ನೀವು ಅಬ್ಸರ್ವ್ ಮಾಡ್ಬೋದು, ಎಷ್ಟು ಹೈಟೆಕ್ ಆಗಿದೆ. ಕ್ಲೀನ್ ಮೇಂಟೈನ್ ಮಾಡೋಕ್ಕೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಬಹುತೇಕ ಬೋಗಿಯಿಂದ ಹಿಡಿದು ಪ್ರತಿ ಎಲ್ಲವನ್ನು ಅತ್ಯಾಧುನಿಕ ತಂತ್ರಜ್ಞಾನಗಳ ಬಳಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಗ್ನಿ ಅವಘಡಗಳು ನಡಿಬಾರ್ದು ಅಂತ ಅಲ್ಲಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ದಾರೆ. ಈ ಒಂದು ಡೋರ್ ನೋಡ್ಬೋದು, ಸೆನ್ಸಾರ್ ಮುಖಾಂತರವೇ ಓಪನ್ ಆಗುತ್ತೆ. ಸೊ ಈ ಒಂದು ವಂದೇ ಭಾರತ ಸ್ಲೀಪರ್ ಕೋಚ್ ರೈಲು ಏನಿದೆ, ಸೊ ಇದೇ ವರ್ಷಾಂತಕ್ಕೆ ಸಂಚಾರ ಆರಂಭ ಮಾಡುತ್ತೆ ಅಂತ ಭರವಸೆಯನ್ನು ಸಚಿವರು ಕೂಡ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. वंदे भारत स्लीपर ट्रेन एक कॉन्सेप्ट ट्रेन है जो यात्रियों को लग्जरी और कंफर्टेबल यात्रा का एक्सपीरियंस देने के लिए बनाई ये ट्रेन दिखेगी राजधानी की तरह इसमें 3 बर्थ है, वंदे भारत स्लीपर ಇದೊಂದು ಭಾರತ ದೇಶಕ್ಕೆ, ಭಾರತೀಯರಿಗೆ, ವಿಶೇಷವಾಗಿ ಕನ್ನಡಿಗರಿಗೆ ಒಂದು ಐತಿಹಾಸಿಕ ದಿನ. ನಮ್ಮ ರಾಜ್ಯದಲ್ಲಿ, ನಮ್ಮ ಮಣ್ಣಿನಲ್ಲಿ ಭಾರತದ ಇತಿಹಾಸವನ್ನು, ಕನ್ನಡಿಗರ ಸ್ವಾಭಿಮಾನದಲ್ಲಿ ಇವತ್ತು BEML ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡೋದು ಮುಖೇನ ಒಂದು ರೈಲು ಕೋಚ್ನ ವಂದೇ ಭಾರತ್ನ ಹವಾನಿಯಂತ್ರಿತ ರಾತ್ರಿ ವೇಳೆಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಚಾಲನೆಯನ್ನು ಸನ್ಮಾನ್ಯ ನಮ್ಮ ರಾಷ್ಟ್ರದ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ನೋಡಿದ್ದಾರೆ. ಇನ್ನು 3 ತಿಂಗಳಲ್ಲಿ ಇದು ರಾಷ್ಟ್ರಕ್ಕೂ ಕೂಡ ಸಮರ್ಪಣೆ ಮಾಡೋಂಥ ಕೆಲಸ ಬರ್ತದೆ. ಇದರ ಎಲ್ಲ ಇದರ ಕ್ರೆಡಿಟು ವಿಶೇಷವಾಗಿ BEMLನ ಕಾರ್ಖಾನೆಯ ನೌಕರರಿಗೆ, ಆಡಳಿತ ಮಂಡಳಿಗೆ ಮತ್ತು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ, ಅಶ್ವಿನಿ ವೈಷ್ಣವರಿಗೆ ತಲುಪಬೇಕಾಗ್ತದೆ. ಇದೊಂದು ಉತ್ತಮವಾದ ಒಂದು ಐತಿಹಾಸಿಕ ದಿನ. ಅದು ಆಮೇಲೆ ಮಾತಾಡ್ತೀನಿ, ಮತ್ತೆ ಇವಾಗ ಹೇಳಕ್ಕೆ ಹೋದರೆ ಕಷ್ಟ ಆಯ್ತದೆ. 9 ರೈಲಿದೆ. ಇದು ಏನೇನಾಯ್ತದೆ, ಒಂದು ಸತ್ಯ, ಈ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ನಮ್ಮ ರೈಲ್ವೆ ಮಂತ್ರಿಗಳು ಎಲ್ಲೇ ಹೋದರೂ ಕರ್ನಾಟಕವನ್ನು ಉಲ್ಲೇಖ ಮಾಡ್ತಾರೆ. ಆಗಿರೋದ್ರಿಂದ ಕರ್ನಾಟಕಕ್ಕೆ ಎಲ್ಲ ಥರದ ಸವಲತ್ತುಗಳು ಸಿಗ್ತವೆ. ಸರಿ, ಎಲ್ಲನೂ ಅಮ್ಮ ಒಂದು ಹೇಳ್ತೀನಿ, ಟೆಕ್ನಾಲಜಿಯನ್ನು ತುಂಬ ಉಪಯೋಗಿಸ್ಕೊಂಡಿದ್ದೀವಿ.
अरे विजुअल तो बनाने दो भाई, विजुअल तो बनाने दो हमें, विजुअल मत खराब करो। यहाँ पर बड़े नहीं जा रहे यार, विजुअल बनाने तो अंदर जाने का ಡೌನ್ ಮಾಡಿ ಡೌನ್ ಮಾಡೋಣ. ಬನ್ನಿ ಬನ್ನಿ, ಹಿಂದೆ ಬನ್ನಿ, ಹಂಗೆ ಮುಂದೆ ಬನ್ನಿ, ಹಿಂದೆ ಬನ್ನಿ.